ಚೀನಾ ತನ್ನ ಇಡೀ ಭೂಗಡಿ ಹಾಗೂ ಕರಾವಳಿ ತೀರಗಳನ್ನು ಬೆಸೆಯುವ ಗೋಲ್ಡನ್ ಬಾರ್ಡರ್ ಕೋಸ್ಟ್ ಲೂಪ್ ಬೃಹತ್ ಯೋಜನೆಗೆ ಕೈ ಹಾಕಿದೆ. ಸುಮಾರು 25,000 ಕಿಲೋಮೀಟರ್ಗೂ ಅಧಿಕ ಉದ್ದದ ಈ ಮಹತ್ವಾಕಾಂಕ್ಷೆಯ ಹೆದ್ದಾರಿ ಯೋಜನೆಯು ಭಾರತದ ಅತಿ ಉದ್ದದ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇಗಕ್ಕಿಂತ ಸರಿಸುಮಾರು 18 ಪಟ್ಟು ದೊಡ್ಡದಾಗಿದ್ದು 2030ರ ವೇಳೆಗೆ ಪೂರ್ಣಗೊಳಿಸುವ ಗುರಿ ಹೊಂದಿದೆ. ಗ್ವಾಂಗ್ಸ್ಕಿಂದ ಆರಂಭವಾಗಿ ಟಿಬೆಟ್, ಸಿನ್ಜಿಯಾಂಗ್, ರಷ್ಯಾ ಮತ್ತು ಉತ್ತರ ಕೊರಿಯಾ ಗಡಿಗಳ ಮೂಲಕ ಸಾಗುವ ಈ ಜಲವು ಭಾರತ, ಭೂತಾನ್, ನೇಪಾಳ ಹಾಗೂ ಪಾಕಿಸ್ತಾನದ ಗಡಿಗಳ ತೀರಾ ಸಮೀಪದಲ್ಲಿ ಹಾದು ಹೋಗಲಿದೆ. ಲಡಾಖ್ನ ಆಕ್ಸಾಯ್, ಚೀನ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಅತ್ಯಂತ ಹತ್ತಿರದಲ್ಲಿ ಸಾಗುವ G219 ಹೆದ್ದಾರಿಯು ಯುದ್ಧದ ಸಂದರ್ಭದಲ್ಲಿ ಚೀನಾ ಸೇನೆಗೆ ಶಸ್ತ್ರಾಸ್ತ್ರ ಹಾಗೂ ಸೈನಿಕರನ್ನು ವೇಗವಾಗಿ ರವಾನಿಸಲು ಅನುಕೂಲ ಮಾಡಿಕೊಡಲಿದ್ದು ಭಾರತದ ಭದ್ರತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ವಿವಾದಿತ ಗಡಿ ಪ್ರದೇಶಗಳಲ್ಲಿ ಚೀನಾದ ಈ ಮೂಲಸೌಕರ್ಯ ವಿಸ್ತರಣೆಗೆ ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಸೂಕ್ತ ಪ್ರತ್ಯುತ್ತರಕ್ಕೂ ಸಜ್ಜಾಗಿದೆ. ವಾಸ್ತವ ನಿಯಂತ್ರಣ ರೇಖೆಯ ಉದ್ದಕ್ಕೂ ತನ್ನ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ ಮೂಲಕ ಬಾರ್ಡರ್ ರೂಟ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಮುಂಚೂಣಿ ರಸ್ತೆಗಳು, ಸುರಂಗ ಮಾರ್ಗ ಹಾಗೂ ಹೆಲಿಪ್ಯಾಡ್ಗಳ ನಿರ್ಮಾಣವನ್ನು ಭಾರತ ಚುರುಕುಗೊಳಿಸಿದೆ. ಇದರ ಜೊತೆಗೆ ಹಿಮಾಲಯದ ಕಡಿದಾದ ಹಾಗೂ ಭೂಕಂಪ ಸಂಭವನೀಯ ಸೂಕ್ಷ್ಮ ವಲಯಗಳಲ್ಲಿ ಚೀನಾ ನಡೆಸುತ್ತಿರುವ ಈ ಬೃಹತ್ ನಿರ್ಮಾಣ ಕಾರ್ಯವು ಭವಿಷ್ಯದಲ್ಲಿ ತೀವ್ರ ನೈಸರ್ಗಿಕ ವಿಕೋಪಗಳಿಗೂ ದಾರಿ ಮಾಡಿಕೊಡುವ ಆತಂಕ ಮೂಡಿಸಿದೆ.